ಈ ವಾರದಲ್ಲಿ 24ನೇ ತಾರೀಕಿಂದ ಭಾಳ ವಿಶೇಷವಾಗಿ 30ನೇ ತಾರೀಕು ಈ ವಾರದಲ್ಲಿ ಹೇಗಿರ್ತವೆ ಗ್ರಹಗಳು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾರ್ಯಾರ ಮೇಲೆ ಚಲನವನ್ನೇ ಮಾಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮೊದಲಿಗೆ ಭಾಳ ವಿಶೇಷವಾಗಿ ಚಂದ್ರಗ್ರಹ ಬಂದು ಮಿನಿಮಮ್ ಅಂದರೂ ಕೂಡ ಧನುಸು ರಾಶಿಯಿಂದ ಹಿಡಿದು ಮೀನ ರಾಶಿವರೆಗೂ ಸಂಚಾರವನ್ನು ಮಾಡ್ತಾನೆ. ಅದರಲ್ಲಿ ಫುಲ್ ಸೂಪರ್ ಸಕ್ಸಸ್ ಅನ್ನೋದಾದರೆ ವೆರಿ ಸಕ್ಸಸ್ಸು ಇಷ್ಟು ರಾಶಿಲಿ ಸಂಚಾರ ಮಾಡೋಕ್ಕಾರೆ ಒಂದು ಮಕರ ಮತ್ತು ಕುಂಭರಾಶಿ ವಿಪರೀತ ರಾಜಯೋಗನ ತಂದು ಕೊಡ್ತಾನೆ. ಆದರೆ ಶನಿ ಗ್ರಹ ಬಂದು ಬಹಳ ವಿಶೇಷವಾಗಿ ಮೀನ ರಾಶಿಲಿದ್ದಾನೆ, ರಾಹು ಬಂದು ಕುಂಭರಾಶಿಲಿದ್ದಾನೆ, ರಾಹು ಗ್ರಹನೂ ಕೂಡ ಒಂದು ಕುಂಭರಾಶಿಲಿದ್ದಾನೆ. ಅದೇ ಥರ ಗುರು ಉಚ್ಚನಾಗಿದ್ದಾನೆ. ಉಚ್ಚನಾಗಿದ್ದರೆ ಸಾಕಷ್ಟು ಜನ ಮಾತು ಬಿಡೋದು, ಜಗಳಗಳು ಮಾಡೋದು ಇದೆಲ್ಲ ಇರುತ್ತೆ. ಗುರು ಉಚ್ಚನಾದರೆ ಒಳ್ಳೆಯ ಬುದ್ಧಿ ಬರೋದಕ್ಕಿಂತ ಕೆಟ್ಟ ಬುದ್ಧಿನೂ ಕೂಡ ಜಾಸ್ತಿ ಬರುತ್ತೆ. ಗುರು ಉಚ್ಚನಾದರೂ ಕೂಡ ಕೋಪಕ್ಕೆ ಹೊಣೆ ಆಗ್ತಾರೆ. ಕೇತು ಗ್ರಹ ಬಂದು ಸಿಂಹರಾಶಿಲಿದ್ದಾನೆ, ಯಾವುದೇ ಕಾರಣಕ್ಕೂ ಯಾವುದೇ ಗ್ರಹನೂ ಬದಲಾವಣೆ ಆಗಿಲ್ಲ. ಇಲ್ಲೇನಾಗುತ್ತೆ, ಬುಧ ಮತ್ತು ಶುಕ್ರ ತುಲಾ ರಾಶಿಲಿದ್ದಾರೆ. ಬುಧ ಮತ್ತು ಶುಕ್ರ ಇಲ್ಲೇನಾಗುತ್ತೆ, ಶುಕ್ರ ಬದಲಾವಣೆ ಆಗ್ತಾನೆ. ಈ ವಾರದಲ್ಲಿ ಶುಕ್ರ ಬದಲಾವಣೆ ಆಗ್ತಾನೆ, ಆದರೆ ಬುಧ ಅಲ್ಲೇ ಇರ್ತಾನೆ ತುಲಾ ರಾಶಿಯಲ್ಲಿ. ಹಾಗಾಗಿಯೇ ಈ ವಾರದಲ್ಲಿ ವಿಪರೀತ ರಾಜಯೋಗದ ಒಂದು ಫಲವನ್ನು ಕೊಡಬೇಕಂದಾಗ ಸೂರ್ಯ ಮತ್ತು ಶುಕ್ರ ಕುಜಗ್ರಹ ತುಂಬ ಸ್ಟ್ರಾಂಗ್ ಆಗಿದ್ದಾನೆ. ಮಕ್ಕಳು ಹುಟ್ಟಕ್ಕೆ ಸೂಪರ್ ರಾಜಯೋಗ ಅಂದರೆ ತುಂಬ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಮಕರ ಲಗ್ನದಲ್ಲಿ ಒಳ್ಳೆ ಕೆಲಸ ಮಾಡೋಕ್ಕೆ ಈ ವಾರ ಪೂರ್ತಿ ಮಕರ ಲಗ್ನದಲ್ಲಿ ಒಳ್ಳೆ ಕೆಲಸ ಮಾಡೋದು. ಮಕರ ಲಗ್ನ ತುಂಬ ಪಾಸಿಟಿವ್ ಲಗ್ನವನ್ನಾಗುತ್ತೆ, ತುಂಬ ಸಿಕ್ಕಾಪಟ್ಟೆ ಲಕ್ಕನ್ನು ತಂದು ಕೊಡುತ್ತೆ. ಅದೇ ಥರ ಕಟಕ ಲಗ್ನದಲ್ಲಿ ಹುಟ್ಟಿದರೆ ಖಂಡಿತ ಕೂಡ ತಂದೆಗೆ ಆರೋಗ್ಯ ಸಮಸ್ಯೆ ಬರೋದು, ಸಮಸ್ಯೆಗಳು, ಆಕ್ಸಿಡೆಂಟು, ಮನೇಲಿ ದುಃಖಗಳು ಅತಿ ಹೆಚ್ಚು ಆಗುತ್ತೆ. ಅದೇ ರೀತಿಯಲ್ಲಿ ನೀವು ತಿಳಿದಿರೋ ಪ್ರಕಾರ ತುಂಬ ಮಿರಾಕಲ್ ಸಕ್ಸಸ್ಸನ್ನು ನೀವು ನೋಡ್ಬೋದು. ಅದೇ ರೀತಿಯಲ್ಲಿ ತುಂಬ ಕೋಟ್ಯಾಧೀಶ್ವರ ಆಗಬೇಕು. ಅದೇ ಸಿಂಹ ಲಗ್ನದಲ್ಲಿ ವಾರದಲ್ಲಿ ಏನಾದ್ರು ಮಗು ಜನನವಾದರೆ ಡೈವರ್ಸಿಗೆ ಸಂಬಂಧಪಡುತ್ತೆ, ಪರ್ಸ್ನಲ್ ಪ್ರಾಬ್ಲಮ್ ಎಲ್ಲ ತುಂಬ ಡಿಸ್ಟರ್ಬ್ ಆಗುತ್ತೆ. ಆದರೆ ಮೆಡಿಕಲ್ ಶೀಟನ್ನೆಲ್ಲ ಸಿಗುತ್ತೆ ಅಂತ ಹೇಳುತ್ತೆ, ಭಾಳ ಮಿರಾಕಲ್ ಆಗುತ್ತೆ. ಅದೇ ರೀತಿಯಲ್ಲಿ ಒಂದು ಸಕ್ಸಸ್ಸನ್ನು ಕಾಣಬೇಕು ಅಂದರೆ ಸಿಂಹ ರಾಶಿಯಲ್ಲಿ ಏನಾದ್ರು ಧನು ರಾಶಿಯಲ್ಲಿ ಏನಾದ್ರು ಮಕ್ಕಳು ಹುಟ್ಟರೆ ತಂದೆಯನ್ನು ಬೇಗ ಕಳ್ಕೊತಾರೆ, ತಂದೆಗೆ ಸಮಸ್ಯೆಗಳು ಬರ್ತವೆ, ತಾತನ ಸಮಸ್ಯೆ ಬರುತ್ತೆ. ಈ ವಾರದಲ್ಲಿ ಧನುರ್ ಲಗ್ನದಲ್ಲಿ ಮಗು ಜನನವಾಗಬಾರ್ದು, ಅದನ್ನು ಮುಂದೂಡಿ ಮಗುವಿನ ಜನನವಾದರೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಸೂರ್ಯ ಬುಧ ಶುಕ್ರ ಗ್ರಹಗಳೆಲ್ಲ ವ್ಯಯಸ್ಥಾನದಲ್ಲಿದ್ದಾಗ ಮಕ್ಕಳು ಜನನವಾಗಬಾರ್ದು. ಧನುರ್ ಲಗ್ನ ಈ ವಾರದಲ್ಲಿ ಹುಟ್ಟಕ್ಕೆ ಒಳ್ಳೆಯ ಟೈಮಲ್ಲ. ನೀವು 100% ಮಕರ ಲಗ್ನ ತುಂಬ ಟಾಪ್ ಲಗ್ನ. ಮಕರ ಲಗ್ನಕ್ಕೆ ಆದಷ್ಟು ಮಗು ಹುಟ್ಟಕ್ಕೆ ಟ್ರೈ ಮಾಡಿದಷ್ಟು ನಿಮ್ಮ ಮನೆ ಕೋಟ್ಯಾಧೀಶ್ವರಾಗ್ತಾರೆ, ಪರ್ಸ್ನಲ್ ಲೈಫ್, ಹ್ಯಾಪಿ ಲೈಫ್ ಎಲ್ಲವೂ ಶ್ರೀಮಂತರಾಗ್ತಾರೆ. ತುಂಬ ರಿಚ್ ಪೀಪಲ್ಸ್ ಆಗಬೇಕಂದ್ರೆ ಮಕರ ಲಗ್ನದಲ್ಲಿ ಮಗು ಹುಟ್ಟಿದರೆ ಮಾತ್ರ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಮಕರ ಲಗ್ನಕ್ಕೆ ಮಕರ ರಾಶಿಗೆ ವಿಪರೀತ ರಾಜಯೋಗ ಇರೋದನ್ನು ಬೆನಿಫಿಟಾಗಿ ಮಾಡ್ಕೊಳ್ಳಿ, ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ಅದೇ ರೀತಿಯಲ್ಲಿ ವೃಷಭ ಲಗ್ನದಲ್ಲಿ ಮಗು ಜನನವಾದರೆ ತಂದೆ ಕೋಟ್ಯಾಧೀಶ್ವರಾಗ್ತಾರೆ, ಆದರೆ ಕೋಟ್ಯಾಧೀಶ್ವರಾಗುತ್ತೆ. ಆ ಹುಟ್ಟೋವಂಥವ್ರಿಗೆ ಡೈವರ್ಸ್ ಕೇಸ್ ಜಾಸ್ತಿ ಇರುತ್ತೆ. ವೃಷಭ ಲಗ್ನದಲ್ಲಿ ಹುಟ್ಟರೆ ತಂದೆ ತುಂಬ ದೊಡ್ಡ ಶ್ರೀಮಂತರಾಗ್ತಾರೆ, ಆದರೆ ಡೈವರ್ಸ್ ಅತಿ ಹೆಚ್ಚು ಆಗುತ್ತೆ. ಆಗದೇ ಇರೋ ಥರ ನೋಡ್ಕೊಳ್ಳಿ, ಒಳ್ಳೆಯದಾಗಲಿ. ವೃಷಭ ರಾಶಿಗೆ ಈ ವಾರ ಸಕಲ ಸಂಪತ್ತು ಐಶ್ವರ್ಯವನ್ನು ಕೂಡ ಕೊಡ್ತಾ ಇದೆ. ಆದರೆ ನಿಮಗೆ ಕುಟುಂಬದಲ್ಲಿ ಬುಧ ಗ್ರಹ ಕೂಡ ಪಂಚಮಾಧಿಪತಿ ಬುಧನೂ ಕೂಡ ಒಂದು 6ನೇ ಮಲ್ಲಿರೋದ್ರಿಂದ ನಿಮಗೆ ಖಂಡಿತ ಒಂದಲ್ಲ ಒಂದು ಸಮಸ್ಯೆಗಳು, ಜಗಳಗಳು ಕುಟುಂಬದಲ್ಲಿ ಮತ್ತು ಮಕ್ಕಳಿಂದ ತುಂಬ ಕಿರಿಕಿರಿ ಆಗುತ್ತೆ. ಆದರೆ ಸಪ್ತಮದಲ್ಲಿ ಶುಕ್ರ ಕುಜಗ್ರಹ ಸೂರ್ಯಗ್ರಹ ಇದ್ದಾರೆ. ಯಾರಿಗಾರು ಮದುವೆ ಆಗಿಲ್ಲದೆ ಇದ್ದವ್ರಿಗೆ ಮದುವೆ ಆಗೋಕ್ಕೆ ಇವಾಗ ಒಳ್ಳೆಯ ಸಂಬಂಧ, ಮದುವೆ ಆಗಿರುತ್ತೆ, ಡೈವರ್ಸ್ ಆಯಿತು, ಯಾವ್ದಾದ್ರು ಅಕ್ರಮ ಸಂಬಂಧಗಳು ತುಂಬ ವೃಷಭ ರಾಶಿ ಕಚ್ಕೊತವೆ. ಮತ್ತು ಸೆಕ್ಸ್ ಅತಿ ಹೆಚ್ಚು ನಿಮ್ಮ ಬಾಡಿಯಲ್ಲಿ ರೇಂಜ್ ಮಾಡ್ತಾ ಹೋಗ್ತಾನೆ. ಯಾಕಂದರೆ ಶುಕ್ರ ಕುಜ ಸೂರ್ಯಗ್ರಹ ಬಲವಾಗಿರೋದ್ರಿಂದ ಲಗ್ನವನ್ನು ಶನಿ ನೋಡೋದ್ರಿಂದ ನಿಮಗೆ ಖಂಡಿತ ಅಲ್ಲಿ ಕೂಡ ಇರೋರಿಗೆ ಇನ್ನೂ ಜಾಸ್ತಿ ಮಾಡ್ತಾನೆ. ಏನೋ ಇಷ್ಟು ಸಹ ಇಲ್ಲವಪ್ಪ ಏನಪ್ಪ ಉಪ್ಪಿನಕಾಯಿ ತಿನ್ನೋಕ್ಕಾದ್ರೂ ಯೋಗವನ್ನು ಕೊಡ್ತಾನೆ. ಅದು ಹುಡುಗಿ ಆಗಿರ್ಬೋದು, ಹುಡುಗ ಇರ್ಬೋದು. ಬೇಗ ವೃಷಭ ರಾಶಿಯವ್ರಿಗೆ ಲವ್ ಕಚ್ಕೊತಾವೆ. ಅದು ಸೆಕೆಂಡ್ ಲವ್, ಫಸ್ಟ್ ಲವ್, 3 ಲವ್ ಯಾವ್ದು ಬೇಕಾದ್ರೂ ಇರ್ಬೋದು. ದೊಡ್ಡ ವೈಬ್ರೇಷನ್ ಆಗುತ್ತೆ. ಇವಾಗ ನೋಡಿದಂದರೆ ಇವಾಗ ಇತ್ತೀಚೆಗೆ ಕಂಪ್ನಿಲಿ ಕೆಲಸ ಮಾಡೋರೆಲ್ಲ ಲವ್ ಮಾಡ್ತಾಯಿದ್ರು ಅಂತ ಹೇಳ್ತಾರೆ 100%. ಇವಾಗ ಫಾರಿನ್ನಲ್ಲೆಲ್ಲ ಒಂದು ಕಂಪ್ನಿಲಿ ಕೆಲಸ ಮಾಡೋರು ಲವ್ ಮಾಡೋಂಗಿಲ್ಲ ಅಂತ ಒಂದು ಹೊಸ ಕಾನೂನು ತಗೊಬಂದಿದ್ದಾರೆ. ಅದೇ ಥರ ಬೇರೆ ಕಂಪ್ನಿಯವ್ರು ಈ ಕಂಪ್ನಿಯಲ್ಲಿ ಲವ್ ಮಾಡ್ಬೋದು ಅಂತ, ಮತ್ತು ಇನ್ಯಾರನ್ನ ಲವ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. 100% ಈ ಕಾಂಬಿನೇಷನ್ ಬಂದಿದೆ. ಹಾಗಾಗಿ ವೃಷಭ ರಾಶಿಯಲ್ಲಿ ಕೆಲಸ ಮಾಡೋ ಜಾಗದಲ್ಲಿ ತುಂಬ ಲವ್ ಕಚ್ಕೊತವೆ. 100% ಸಿಕ್ಕಾಬಟ್ಟೆ ಅಕ್ರಮ ಸಂಬಂಧಗಳು ತುಂಬ ಜಾಸ್ತಿ ವೃಷಭ ರಾಶಿಗೆ ವಾರ ಪೂರ್ತಿ ಕೂಡ ಅವರೇ ಮಿಡ್ನೈಟ್ ಮಸಾಲೆ ದೋಸೆ ಓಡ್ತಾ ಇರ್ತವೆ 100%. ಅದು ಮಸಾಲೆ ದೋಸೆನೋ, ಪೈನ್ ದೋಸೆನೋ, ಇಲ್ಲ ಖಾಲಿ ದೋಸೆನೋ, ಇಲ್ಲ ಸೆಟ್ ದೋಸೆನೋ ಗೊತ್ತಿಲ್ಲ. 100% ತುಂಬ ಲವ್ ಸಕ್ಸಸ್ ಆಗಬೇಕಂದ್ರೆ ತೂತೊಡೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ಖಂಡಿತ ಕೂಡ ತೂತೊಡೆ, ಮಸರೊಡೆ, ಉದ್ದಿನೊಡೆಯನ್ನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ತುಂಬ ಪಾಸಿಟಿವ್ ಆಗುತ್ತೆ. ಲವ್ ಸಕ್ಸಸ್ ಆಗಬೇಕಂದ್ರೆ ಉದ್ದಿನೊಡೆ ತಿನ್ನಬೇಕು. ಉದ್ದು ಅಂದರೆ ರಾಹು ಗ್ರಹ, ರಾಹುಗೆ ಲವ್ ಜಾಸ್ತಿ. ತಮಿಳ್ನಾಡಲ್ಲಿ ನೀವು ನೋಡಿರ್ಬೋದು ಅತಿ ಹೆಚ್ಚು ಉದ್ದಿನೊಡೆ ತಿಂತಾರೆ. ಹಾಗಾಗಿ ತಮಿಳ್ನಾಡು ಹೈಯೆಸ್ಟ್ ಲವ್ವಲ್ಲಿ ಬೀಳ್ತಾರೆ. ಲವ್ ಕಾದಲ್ ಅಂತ ಇರ್ತಾರೆ. ಉದ್ದಿನೊಡೆ ಮೊಸರನ್ನ ಅತಿ ಹೆಚ್ಚು ತಿನ್ನಿ, ತುಂಬ ಲವ್ ಸಕ್ಸಸ್ ಆಗುತ್ತೆ. ಮನೇಲೂ ಕೂಡ ಗಂಡ ಹೆಂಡ್ತಿರು ತುಂಬ ಚೆನ್ನಾಗಿರಬೇಕು. ಅವತ್ತು ನಿಮ್ಮಿಬ್ಬರಿಗೂ ಹನಿಮೂನ್ ಆಗಬೇಕು ಅಂದರೂ ಕೂಡ ಮೊಸರೊಡೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ತುಂಬ ಹ್ಯಾಪಿಯಾಗಿರ್ತಾರೆ. ಬರ್ರಿ ಒಂದು ನೈಟ್ ಮೊಸರೊಡೆ ತಿನ್ನಿರಿ. ಆರ್ಯವರ್ಧನ್ ಹೇಳಿದ್ದಾರೆ
ನಿಮ್ಮ ಮೊಸರು ನಮ್ಮ ವಡೆ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಬರೀ ತಿನ್ನೋಣ ಅಂತೇಳಿ. ಖಂಡಿತಲೂ ಕೂಡ ತಿನ್ನಿ. ಖಂಡಿತವೂ ಕೂಡ ನೀವು ಅದನ್ನು ಉದ್ದಿನ ವಡೆನೂ ಅಂತಾರೆ, ತೂತುವಡೆ ಅಂತಾರೆ, 100% ಅನ್ನರ್ತಾರೆ. ಹಾಗಾಗಿ ತುಂಬ ಪಾಸಿಟಿವ್ ಇರುತ್ತೆ. ಉದ್ದಿನ ವಡೆಯನ್ನು ಒಂದರಲ್ಲಿ ಮೆಣಸು ಬಳಸಿದಾಗ ತುಂಬ ಸಕ್ಸಸ್ ಇದೆ. ಮೆಣಸನ್ನು ಹಾಕಿದಾಗ ತುಂಬ ಲಕ್ಕನ್ನು ಕೊಡುತ್ತೆ. ಉದ್ದಿನ ವಡೆ ಮಾಡ್ಬೇಕಾದ್ರೆ ಮೆಣಸನ್ನು ಕೂಡ ಹಾಕಿ ತುಂಬ ಪಾಸಿಟಿವ್ ಇರುತ್ತೆ. ತೆಂಗಿನಕಾಯಿನೂ ಹಾಕಿರ್ತಾರೆ ಒಬ್ಬೊಬ್ಬರು 100% ಉದ್ದಿನ ವಡೆಗೆ. ವೃಷಭ ರಾಶಿಗೆ ಸಿಕ್ಕಾಪಟ್ಟೆ ಲಕ್ಕು, ಯೋಗ, ಅದೃಷ್ಟ ಎಲ್ಲವೂ ಕೂಡ ಜಾಸ್ತಿ ಇದೆ. ಬುಧ ಗ್ರಹನ ಆರಾಧನೆ ಮಾಡಿ, ತಿರುಪತಿ ದೇವ್ರನ್ನ ಪ್ರಾರ್ಥನೆ ಮಾಡಿ, ಖಂಡಿತಲೂ ಕೂಡ ಒಳ್ಳೆಯದಾಗುತ್ತೆ. ನಿಮ್ಮ ಮನಸ್ಸಲ್ಲಿ ಇರೋ ಜಾಗದಲ್ಲಿ ಪ್ರೇಯರ್ ಮಾಡಿ, ತಿರುಪತಿ ವೆಂಕಟೇಶ್ವರ ಸ್ವಾಮಿಗೆ ಈ ವಾರದಲ್ಲಿ ಹೋಗಿ ದರ್ಶನ ಚೋಷಿಸಿದರೆ ನಿಮಗೆ ಇನ್ನೂ ಚೆನ್ನಾಗಿರ್ತದೆ. ದರ್ಶನವನ್ನು ಮಾಡಿ ತಿರುಪತಿ ಏನಾದರೂ ದರ್ಶನ ಮಾಡಿದರೆ ಭಗವಂತ ನಿಮಗೆ ಈ ವಾರದಲ್ಲಿ ಬರುವಂಥ ದೋಷವನ್ನು ನಿವೃತ್ತಿ ಮಾಡ್ತಾರೆ. ನಿಮ್ಮ ಮನೆ ಹತ್ತಿರ ಇರುವಂಥ ವೆಂಕಟೇಶ್ವರ ಸ್ವಾಮಿ ದರ್ಶನವನ್ನು ಮಾಡಿ ತುಂಬ ಪಾಸಿಟಿವ್ ಆಗುತ್ತೆ. ನಮ್ಮಲ್ಲಿ ಸಿಗುವಂಥ ವಾಸ್ತು ಕಿಟ್ಟನ್ನು ಯೂಸ್ ಮಾಡಿ, ನಿಮಗೆ ತುಂಬ ಪಾಸಿಟಿವ್ ಆಗುತ್ತೆ. ವಾಸ್ತು ಕಿಟ್ ಭಾಳ ವಿಶೇಷವಾಗಿ 12 ಕಲ್ಲು ಮೇಲೆ ಇನ್ನೊಂದು ಕಲ್ಲು 13 ಕಲ್ಲು ಕೂಡ ಕೊಡ್ತೀವಿ. ತುಂಬ ಲಕ್ ಬರುತ್ತೆ. ಫೈನಾನ್ಸ್ ಕೂಡ ಅಭಿವೃದ್ಧಿ ಆಗ್ತಾರೆ. 13 ಸ್ಟೋನನ್ನು ನಾವು ಕೊಡೋದನ್ನು ನಿಮ್ಮ ಮನೇಲಿ ಯೂಸ್ ಮಾಡಿ. ಒಳ್ಳೆಯದಾಗಲಿ.